ಜೆ ಕುಮಾರ್, ಓಕೆ. ಮಾಜಿ ವಿರೋಧ ಪಕ್ಷದ ನಾಯಕರು, ಮಾಜಿ ಕಾರ್ಪೊರೇಟ್ರು ಲೈನಲ್ಲಿದ್ದಾರೆ. ಸರ್. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಗೆಲುವು ತುಂಬಾ ಖುಷಿ ತಂದ್ಕೊಟ್ಟಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಮೇಡಮ್, ಇದು ಒಂಥರ ನಮ್ಗೆಲ್ಲ ತುಂಬಾ ಸಂತೋಷ. ಒಂದ್ ಕಡೆ ಪ್ರಜಾಪ್ರಭುತ್ವದ ಗೆಲುವು, ಎಸ್, ಎಲ್ಲ ಒಂದ್ ಕಡೆ ಇವತ್ತು ನಮ್ ಕರ್ನಾಟಕದ ಜನ ಧರ್ಮಾಧಾರಿತವಾಗಿ ಜಾತಿ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಮತ ಹಾಕಲ್ಲ. ಏನು ಕಾಂಗ್ರೆಸ್ ಸರ್ಕಾರ 5 ಭಾಗ್ಯಗಳು ಡೈರೆಕ್ಟ್ ಆಗಿ ಒಂದು ಮುಕ್ಕಾಲಿಂದ 2 ಕೋಟಿ ಜನಗಳಿಗೆ, ಅದರಲ್ಲೂ ಬಡವರು ಅವ್ರಿಗೆ ಫಲಾನುಭವಿಗಳಾಗಿದ್ದಾರೆ. ಅವರ ಒಂದು ಆಶೀರ್ವಾದದಿಂದನೇ ಈ ಸಲ ಈ ರಿಸಲ್ಟ್ ಬರೋಕ್ಕೆ ಕರ್ನಾಟಕದ ಕಾರಣ ಮೇಡಮ್. ಗ್ಯಾರಂಟಿ ಯೋಜನೆ ಚೆನ್ನಾಗಿ ಕೆಲಸ ಮಾಡಿದೆ ಸರ್. ಗ್ಯಾರಂಟಿ ಯೋಜನೆ 100% ಕೆಲಸ ಮಾಡಿದೆ. ಗ್ಯಾರಂಟಿ ಯೋಜನೆ ಏನು ಜನರ ದುಡ್ಡನ್ನೇ ನಾವು ಜನರಿಗೆ ಅದರಲ್ಲೂ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಯಾವ ರೀತಿ ಉಪಯೋಗ ಆಗಿದೆ, ಅದು ಈ ರಿಸಲ್ಟ್ ನ ಮುಖಾಂತರವಾಗಿ, ಈ ಫಲಿತಾಂಶದ ಮುಖಾಂತರವಾಗಿ ನಮ್ಗೆ ಹೊರಗೆ ಬಂದಿದೆ ಮೇಡಮ್. ಸರ್, ಈಗ ಕಾಂಗ್ರೆಸ್ನವ್ರದ್ದು ಇದೊಂದು ವರ್ಷ ಯಾವಾಗೂ ಇರುತ್ತೆ. ನೀವು ಗೆದ್ದಂಥ ಸಂದರ್ಭದಲ್ಲಿ ಇದು ಪ್ರಜಾಪ್ರಭುತ್ವದ ಗೆಲುವು ಅಂತೀರಾ, ಸೋತಂಥ ಸಂದರ್ಭದಲ್ಲಿ EVM ಸರಿ ಇಲ್ಲ ಅಂತ ಹೇಳ್ತೀರಾ. ಯಾವತ್ತನ್ನ ನಂಬರ್ ಸರ್ ನಾವು? ಇಲ್ಲ ಸರ್, ಎಲ್ಲೋ ಒಂದ್ ಕಡೆ ಇವತ್ತಿನ ವಿದ್ಯಮಾನಗಳಲ್ಲಿ ಧರ್ಮಾಧಾರಿತವಾದ ರಾಜಕಾರಣ ಮಾಡಬಾರ್ದು ಅನ್ನೋದಕ್ಕೆ ಒಂದು ಉದಾಹರಣೆ ಅಷ್ಟೇ. ಎಲ್ಲೋ ಒಂದ್ ಕಡೆ ಧರ್ಮಾಧಾರಿತ ರಾಜಕಾರಣನ ಹೊರತುಪಡಿಸಿ ಕಾಂಗ್ರೆಸ್ ಉತ್ತಮವಾದಂತ ಒಂದು ವಿಚಾರಗಳಲ್ಲಿ ಕೆಲವೊಂದು ಬಡವರ ಪರವಾಗಿ, ಬ್ಯಾಕ್ವರ್ಡ್ ಕಮಿಟಿ ಪರವಾಗಿ ಪ್ರತಿಯೊಂದನ್ನು ಕಾರ್ಯಕ್ರಮಗಳು ಜನಗಳಿಗೆ ಮುಟ್ಟಿದೆ, ತಲುಪಿದೆ. ಎಲ್ಲೋ ಒಂದ್ ಕಡೆ ಕೆಲವರು ಪೊಲಿಟಿಕಲ್ ಅನಲೈಸ್ ಮಾಡೋರು, ಇಲ್ಲ ರಾಜಕಾರಣದಲ್ಲಿ 1-2% 3% ಇರೋರು ಕಾಂಗ್ರೆಸ್ ಟೀಕೆ ಮಾಡಬಹುದೇ ಹೊರತಾಗಿ ಸಾಮಾನ್ಯ ಜನಗಳು ಕಾಂಗ್ರೆಸ್ ಪರ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಆಯ್ತದ. ಎಲ್ಲ ಒಂದ್ ಕಡೆ ಕೆಲವೊಂದ್ಸರಿ ಸೋತರು ನಾವು ಸ್ಟೇಟ್ಮೆಂಟ್ಗಳು ಕೊಡೋದು ಸಹಜ. ಆದ್ರೆ ಇವತ್ತು ಈ ವಿದ್ಯಮಾನ ಮಾತ್ರ ಕಾಂಗ್ರೆಸ್ ಪರವಾಗಿ ಏನ್ ಜನರ ಒಲವಿದೆ, ಎಲ್ಲ ಒಂದ್ ಕಡೆ 1 ವರ್ಷದಿಂದ ಕಾಂಗ್ರೆಸ್ ಗೌರ್ಮೆಂಟ್ ಮೇಲೆ ಜನಗಳಿಗೆ ಬೇಜಾರಾಗಿದೆ ಅನ್ನೋ ಒಂದ್ ಮನಸ್ಥಿತಿಲಿ ಬಿಜೆಪಿ ಅವರು ಟೀಕೆ ಮಾಡ್ತಾ ಇದ್ರು, JDS ಅವರು ಟೀಕೆ ಮಾಡ್ತಾ ಇದ್ರು. ಆದ್ರೆ ಅದನ್ನೆಲ್ಲ ಓವರ್ಟೇಕ್ ಮಾಡಿ ಜನ ಒಂದು ಒಳ್ಳೆ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಮನೋಭಾವನೆ ಸರ್. ಹಾಗಾದ್ರೆ ಈ ರಿಸಲ್ಟ್ ಕಾಂಗ್ರೆಸ್ ಅವರು ಮೊದಲೇ ಒಂದ್ ಲೆಕ್ಕಾಚಾರ ಹಾಕೊಂಡಿದ್ರಿ ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ, ಯಾಕೆಂದ್ರೆ ಸಮೀಕ್ಷೆ ಎಲ್ಲ ಇವತ್ತು ಸಮೀಕ್ಷೆ ಉಲ್ಟಾ ಆಗಿದೆ. ಇದೇ ರೀತಿ 100% ಆಗ್ತದೆ ಅಂತ ಬಾಯಿ ಮಾತಲ್ಲಿ ಹೇಳಿದ್ರು ಸರ್, ಎಲ್ಲ ಒಂದ್ ಕಡೆ ಮನಸ್ಸಿನಲ್ಲಿ ಕೆಲವೊಂದ್ಸಲಿ ನಮಗೂ ಆತಂಕದಲ್ಲಿರೋದು ಸಹಜ. ನಾವ್ ಇದೇ ರೀತಿ ಆಗೇ ಬಿಡ್ತದೆ ಅಂತಕ್ಕಂಥ ನಾವು ಪತ್ರಿಕೆ ಮುಂದೆ ಹೇಳ್ಬೋದೇ ಹೊರತಾಗಿ ಜನಗಳ ಮಂಡಳ ನಮ್ಗೆ ಗೊತ್ತಿರಲ್ಲ. ಆದ್ರೆ ಇವತ್ತು ಈ ಜನಗಳ ಮಂದಲ್ಲಿ ನಾವು ಉಳ್ಕೊಂಡಿದೀವಿ ಅನ್ನೋದು ಗೊತ್ತಾಯ್ತು ಮೇಡಮ್. ಇನ್ನೊಂದೇನು ಅಂದ್ರೆ ಸರ್, ಈಗ ಬಿಜೆಪಿಯವರು ಹೇಳ್ತಾರೆ ಈ ಉಪಚುನಾವಣಾ ರಿಸಲ್ಟ್ಗಳೆಲ್ಲವೂ ಕೂಡ ಯಾವ ಪಕ್ಷ ಆಡಳಿತದಲ್ಲಿರುತ್ತೆ ಆ ಪಕ್ಷದ ಪರವಾಗಿಯೇ ಬರುತ್ತೆ. ಜೊತೆಗೆ ಈ 3 ಕ್ಷೇತ್ರಗಳಲ್ಲಿ ಇಡೀ ಸರ್ಕಾರನೇ ಹೋಗಿ 2-3 ಮಂತ್ರಿಗಳು, ಸಾಕಷ್ಟು ಶಾಸಕರು ಎಲ್ಲರೂ ಹೋಗಿ ಕೆಲಸ ಮಾಡಿದ್ರು, ಹಣದ ಹೊಳೆ ಹರಿದಿತ್ತು ಅನ್ನುವಂಥ ಆರೋಪ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಆ ರೀತಿ ಹೇಳೋದಾದ್ರೆ ಈಗ ಕಳೆದ ಒಂದು 6 ತಿಂಗಳಿಂದ ಎಲ್ಲೆಲ್ಲಿ ಬೈ ಎಲೆಕ್ಷನ್ಗಳಾಯ್ತು ಬೇರೆ ರಾಜ್ಯಗಳಲ್ಲಿ, ಬಿಜೆಪಿ ರಾಜ್ಯಗಳಲ್ಲಿ, ಅಲ್ಲೂ ಸಹ ಕಾಂಗ್ರೆಸ್ ಮೇಜರ್ ಆಗಿ ಗೆದ್ದಿದೆ. ಬೈ ಎಲೆಕ್ಷನ್ ಲಾಸ್ಟ್ ಟೈಮ್ 16-17 ಸೀಟ್ ಆದಾಗ ಅದರಲ್ಲೂ ಎಷ್ಟು ಕಾಂಗ್ರೆಸ್ ಗೆಲ್ತು. ಸರ್, ನೀವ್ ಹೇಳೋ ಪ್ರಕಾರನೇ ಕರ್ನಾಟಕದಲ್ಲಿ ವರ್ಕ್ ಆಗಿರೋ ಗ್ಯಾರಂಟಿ, ಸರ್ ನೀವ್ ಹೇಳೋ ಪ್ರಕಾರನೇ ಕರ್ನಾಟಕದಲ್ಲಿ ವರ್ಕ್ ಆಗಿರೋ ಗ್ಯಾರಂಟಿ ಮಹಾರಾಷ್ಟ್ರದಲ್ಲಿ ಯಾಕೆ ಆಗಿಲ್ಲ ಅಂತ? ಇಲ್ಲ, ಅದ್ರ ಮಹಾರಾಷ್ಟ್ರದ ಅಲ್ಲಿನ ಲೋಕಲ್ ರಾಜಕಾರಣದ ಬಗ್ಗೆ ನಮ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ಮೇಡಮ್. ಆದ್ರೂ ಎಲ್ಲ ಒಂದ್ ಕಡೆ ನಾವು ಮಹಾರಾಷ್ಟ್ರದಲ್ಲಿ ಇದನ್ನ, ಯಾಕಂದ್ರೆ MP ಎಲೆಕ್ಷನ್ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಆಗಿತ್ತು. MP ಎಲೆಕ್ಷನ್ ಅಲ್ಲಿ ನಮ್ಮ ಕಾಂಗ್ರೆಸ್ ನ ಮಿತ್ರ ಪಕ್ಷಗಳೆಲ್ಲ ಸೇರಿ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಈ ಸಲ ಎಲ್ಲೋ ಒಂದ್ ಸ್ವಲ್ಪ ಆ ರೆಸ್ಪಾನ್ಸ್ ಮಿಸ್ ಆಗಿದೆ ಅಂತಕ್ಕಂಥದ್ದು ಈ ಮೇಲ್ನೋಟಿಗೆ ಗೊತ್ತಾಗ್ತದೆ ಮೇಡಮ್. ಈಗ ಒಂದ್ ಪಕ್ಷ ಆಡಳಿತದಲ್ಲಿ ಇದ್ದ ಸಂದರ್ಭದಲ್ಲಿ ಆಡಳಿತ ವಿರೋಧಿ ಅಲೆ ಅನ್ನುವಂಥದ್ದು ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ದೇಶದ ಚುನಾವಣೆ ಆದಾಗಲೂ ಕೂಡ ಅದು ಇರುತ್ತೆ. ಆದರೆ ಈಗ BJP ಆಡಳಿತದಲ್ಲಿ ಇದ್ದಂಥ ರಾಜ್ಯ ಅದು BJP ಅಂದ್ರೆ BJPಯ ಮೈತ್ರಿ. ಆದರೆ ಕಳೆದ ಬಾರಿ ಬಂದಂಥ ಸೀಟ್ಗಳಿಗಿಂತಲೂ ಕೂಡ ಬಹಳಷ್ಟು ಕಡಿಮೆ ಸೀಟ್ ಬಂದಿದ್ದಾವೆ ಮಹಾರಾಷ್ಟ್ರದಲ್ಲಿ ನಿಮ್ಮ ಕಾಂಗ್ರೆಸ್ಗೆ. ಇದಕ್ಕೇನಂತೀರಾ ಸರ್? ಏನ್ ಕಾರಣ ಇರ್ಬೋದು? ಯಾಕೆಂದ್ರೆ ನಮ್ಮ ಹೋಮ್ ಮಿನಿಸ್ಟರ್ ಕೂಡ ಅಲ್ಲಿ ಕ್ಯಾಂಪೇನ್ ಹೋಗಿದ್ರು. ಆ ಲೋಕಲ್ ಅಲ್ಲಿ
ಏನು ಲೋಕಲ್ ಅಲ್ಲಿ ಏನಾದ್ರು ಟಿಕೆಟ್ ವಿಚಾರಗಳಿರ್ಬೋದೇನೋ ಅದ್ರ ಬಗ್ಗೆ ನಮ್ಗೂ ಆ ಮಟ್ಟದ ಆಲೋಚನೆಗಳು ನಮಗೂ ಗೊತ್ತಿಲ್ಲ ಸರ್. ಯಾವ ರೀತಿ ಅಲ್ಲಿ ರಾಜಕಾರಣ ವ್ಯವಸ್ಥೆಗಳಲ್ಲಿ ಅಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಏನೇನಾಗಿದೆ ಅನ್ನೋದು ನಮಗೂ ಅನುಭವ ಕಮ್ಮಿ. ಎಲ್ಲೋ ಒಂದ್ ಕಡೆ ಮೈತ್ರಿ ಆದಾಗ ಕೆಲವೊಂದ್ಸಲಿ ಕಾಂಗ್ರೆಸ್ಗೆಲ್ಲ ಕ್ಷೇತ್ರನ ಬೇರೆಯವ್ರು ಬಿಟ್ಕೊಂಡಿರ್ಬೋದು, ಕೆಲವೊಂದ್ ಕಡೆ ಆ ರೀತಿ ಎಲ್ಲ ಆದಾಗ ಕೆಲವೊಂದ್ ಕಡೆ ನಮ್ಗೆ ಹಿಂದೇಟ್ ಆಗಿರ್ಬೋದು ಅನ್ನೋದು ಮನೋಭಾವನೆ. ಈಗ ಈ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಅವರು ಹೋಗಿ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಇಡೀ ದೇವೇಗೌಡರ ಕುಟುಂಬವನ್ನೇ ನಾವು ಮುಸ್ಲಿಂ ಸಮುದಾಯದವ್ರು ಖರೀದಿ ಮಾಡ್ಬಿಡ್ತೀವಿ, ಕುಮಾರಸ್ವಾಮಿನ ಕರಿಯ ಅನ್ನೋ ಪದ ಬಳಸ್ತಾರೆ. ಈ ಎಲ್ಲ ಪದಗಳಿಂದ ಈ ಎಲ್ಲ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನುವಂತ ಒಂದು ಚರ್ಚೆ ಇತ್ತು. ಖುದ್ದು ಇದನ್ನ ಅವ್ರ ಹೇಳಿಕೆ ಕೊಟ್ಟಿದ್ನ ಅವ್ರ ಹೇಳಿಕೆ ಮಾತ್ರ ವೈಯಕ್ತಿಕವಾಗಿ ರಾಜಕೀಯದಲ್ಲಿ ಯಾರ್ಯಾರು ಸಿದ್ಧಾಂತವಾಗಿ ನಾವು ವಿರೋಧ ಮಾಡ್ಬೇಕೆ ಹೊರತಾಗಿ ನಾವು ವೈಯಕ್ತಿಕವಾಗಿ ಯಾರನ್ನೂ ಸಹ ಟೀಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಒಂದು. ಆದ್ರೆ ಎಲ್ಲೋ ಒಂದ್ ಕಡೆ ಜನ ಜಮೀರ್ ಅಹಮದ್ ಸ್ಟೇಟ್ಮೆಂಟ್ ಏನಿರ್ಬೋದು, ಯಾರ ಸ್ಟೇಟ್ಮೆಂಟ್ ಏನಿರ್ಬೋದು, ಯೋಗೀಶ್ವರ್ ಪರವಾಗಿ ಕಾಂಗ್ರೆಸ್ ಪರವಾಗಿ ಜನಗಳು ಮೊದಲೇ ಒಲವು ತೋರಿಸಿದ್ರು. ಯಾಕಂದ್ರೆ ಚುನಾವಣೆ ಒಂದಿದ್ದ ಮುಂಚೆ ಜಮೀರ್ ಅಹಮದ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಜನ ಮೊದಲೇ ತೀರ್ಮಾನ ಮಾಡಿದ್ರು ಯೋಗೀಶ್ವರ್ಗೆ ಮತ ಹಾಕ್ಬೇಕು, ಮಂಜ ಅಲ್ಲೇ ಸ್ಥಳೀಯವಾಗಿದ್ದಾನೆ, ಆಮೇಲೆ ಕೈ ಸಿಗ್ತಾರೆ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಯೋಗೀಶ್ವರ್ಗೆ ಜನ ಕೈ ಹಿಡಿದಿದ್ದಾರೆ. ನನ್ನ ಒಂದು ಮಾಹಿತಿ ಪ್ರಕಾರ ಯೋಗೀಶ್ವರ್ ಅಲ್ಲಿ ಲೋಕಲ್ ಪ್ರತಿಯೊಬ್ಬ ನಾಗರಿಕರನ್ನ ಅಲ್ಲಿ ಕ್ಷೇತ್ರದ ರಾಜಮಿಡಿತ ಚೆನ್ನಾಗಿ ಬಂದವರು ಮತ್ತು ಪ್ರತಿಯೊಬ್ಬರಿಗೂ ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಾರೆ ಅನ್ನೋ ಮಾಹಿತಿ ಇದೆ. ನಿಮ್ಮ ಅಧ್ಯಕ್ಷರು ಲೋಕಸಭಾ ಚುನಾವಣೆಯಲ್ಲಿ ಅವರ ತಮ್ಮನ್ನು ಗೆಲ್ಸ್ಕೊಳ್ಳಿಕ್ ಸಾಧ್ಯ ಆಗಿರಲಿಲ್ಲ, ಆದ್ರೆ ಈ ಬಾರಿ ಜಿದ್ದಿಗೆ ಬಿದ್ದು ಈ ಕ್ಷೇತ್ರನ ಗೆದ್ದಿದ್ದಾರೆ. ಇನ್ನಷ್ಟು ಸ್ಟ್ರಾಂಗ್ ಆದ್ರ ಅಂತ ಅಲ್ಲ, ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರು ಸ್ಟ್ರಾಂಗ್ ಅದ ಅಲ್ಲಲ್ಲ, ಅಧ್ಯಕ್ಷರು ಸ್ಟ್ರಾಂಗ್ ಆದ್ರ ಅಂತ ಅಲ್ಲ. ಈಗ ಅವರು ಆ ಕ್ಷೇತ್ರನ ಪೂರ್ಣ ಪ್ರಮಾಣದಲ್ಲಿ ಆ ಕ್ಷೇತ್ರನ ಅವರೇ ನಿಂತಿರೋ ರೀತಿ, ಅವರೇ ಸ್ವತಃ ನಿಂತಿರೋ ರೀತಿ ನಿಂತಿರೋ. ಆಮೇಲೆ ಎದುರಿಸಿದ್ದ ಮೇಲೆ ಅದವ್ರಿಗೊಂಥರ ಹೆಮ್ಮೆನೆ. ಅವ್ರಿಗೂ ಇಲ್ಲಪ್ಪ ನಾನು ಒಂದು ಕ್ಷೇತ್ರ ತಾಂಡಿದ್ದು ನಮ್ಗೆ ಕ್ಲಿಯರ್ ಆಯ್ತು, ಈಗ ಮೋಸ್ಟ್ ಪ್ರಾಬ್ಲಿ 3 ಕ್ಲಿಯರ್ ಆಗ್ತದೆ ಅನ್ನೋ ಮನೋಭಾವನೆ ಇದೆ. 3 ಕ್ಲಿಯರ್ ಆದ್ರೆ ಅವ್ರಿಗೊಂದು ಬಲ ಬಂದಂಗೆ ಆಗ್ತದೆ, ಇಲ್ಲಪ್ಪ ಕಾಂಗ್ರೆಸ್ ಪಕ್ಷ ಆಗಿದೆ. ಅಲ್ಲ, ಸಿದ್ದರಾಮಯ್ಯ ಸರ್ಕಾರದ ಮೇಲೂ ಕೂಡ ಸಾಕಷ್ಟು ಆರೋಪಗಳಿತ್ತು. ಈ 3 ಕ್ಷೇತ್ರ ಗೆದ್ದಿರೋದ್ರಿಂದ ಅವರು ಕೂಡ ಇನ್ನಷ್ಟು ಗಟ್ಟಿಯಾಗಿದ್ದಾರೆ ಅಂತ. ಸಿದ್ದರಾಮಯ್ಯ ಅವರು ಯಾವತ್ತಿಲ್ಲೂ ಗಟ್ಟಿಯಾಗಿದ್ದಾರೆ. ಅವ್ರು ಯಾವತ್ತು ವೀಕ್ ಆಗಂತ ಕ್ಯಾರೆಕ್ಟರ್ ಅಲ್ಲ, ವೀಕ್ ಆಗಂತ ಲೀಡರ್ ಅಲ್ಲ. ಅವ್ರು ಯಾವತ್ತೂ ಸ್ಟ್ರಾಂಗ್ ಇದ್ದಾರೆ, ಸ್ಟ್ರಾಂಗ್ ಇದ್ದೇ ಇರ್ತಾರೆ. ಮುಖ್ಯಮಂತ್ರಿ ಬದಲಾವಣೆ ಏನಿಲ್ಲ ಸದ್ಯಕ್ಕೆ ಹಂಗಿದ್ರೆ? ಮುಖ್ಯಮಂತ್ರಿ ಬದಲಾವಣೆ ಏನಿಲ್ಲ ಹಂಗಾರೆ ಸದ್ಯಕ್ಕೆ? ಸರ್, ಅದು ವಿಚಾರ ನಮ್ಗೇನು ಗೊತ್ತಿಲ್ಲ. ಅದೆಲ್ಲ ಏನಿದ್ರು ಆ ಬದಲಾವಣೆ ವಿಚಾರ ಮಾತಾಡೋದು ನಾವೇನ್ ಮಾತಾಡೋಕ್ಕಾಗಿಲ್ಲ. ಏನು 136 ಜನ ಶಾಸಕರುಗಳಿದ್ದಾರೆ, ಅದ್ರ ಜೊತೆ ಈಗ ಅಡಿಷನಲ್ ಶಾಸಕರಿದ್ದಾರೆ, ಅವರೆಲ್ಲ ಕೂಡ ಪ್ರಸ್ತಾವನೆ ಬಂದಿಲ್ಲ ಅನ್ಕೊಂಡಿದ್ದೀವಿ. ಓಕೆ, ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು.